ನನ್ನ ಪ್ರಕಾರ ನಮ್ಮ ಹಾಸನ ಅಭಿವೃದ್ಧಿ ಆಗಬೇಕು ಅಂತ ಅಂದರೆ JDSನ ಸ್ವರೂಪ್ ಪ್ರಕಾಶ್ ಅವರಿಗೆ ಸೀಟ್ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಯಾಕೆ ಅಂದರೆ ಈ ಕಾಂಗ್ರೆಸ್ನವರು ಈಗ ಆಲ್ರೆಡಿ 3 ವರ್ಷ ಆಗೋಯ್ತು ಸರ್ಕಾರ ಬಂದು, ಯಾವುದೇ ಒಂದು ಬಿಡುಗಾಸನು ಕೂಡ ಹಾಸನಕ್ಕೆ ಕೊಟ್ಟಿಲ್ಲ. ಏನು ರೇವಣ್ಣವ್ರ ಕಾಲದಲ್ಲಿ ಅಭಿವೃದ್ಧಿಗೆ ಹಣನ ತಂದಿದ್ರು, ಆ ಹಣನೂ ಕೂಡ ಬೇರೆ ಅವರ ಶಾಸಕರಿರ್ತಕ್ಕಂಥ ಕ್ಷೇತ್ರಗಳಿಗೆ ತಗೊಂಡೋಗಿ ಹಾಕೊಂಡಿದ್ದಾರೆ. ಹಾಗಾಗಿ ಮುಂದಿನ ಒಂದು ಏನು 2028ರ ಸಾರ್ವತ್ರಿಕ ಚುನಾವಣೆ ಏನಿದೆ, ಆ ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಸರ್ಕಾರ ಏನಿದೆ JDS ಮತ್ತು BJP ಇದೇ ಸರ್ಕಾರ ಕೂರೋದು. ಹಾಸನ ಅಭಿವೃದ್ಧಿ ಆಗಬೇಕು ಅಂತ ಅಂದರೆ ಸ್ವರೂಪ್ ಪ್ರಕಾಶ್ ಅವರಿಗೆ ಸೀಟ್ ಕೊಡಬೇಕು. ಈಗ ಮಿಸ್ ಆಗಿ ಪ್ರೀತಮ್ ಜೇಗೌಡರು ಕೊಟ್ಬಿಟ್ರೆ ಟಿಕೆಟ್, ನೀವು JDS ಅವ್ರು ಏನು ಮಾಡ್ತೀರಿ? ಅದು ವರಿಷ್ಠರು ತೀರ್ಮಾನ ಮಾಡ್ತಾರೆ, ಬದಲಾಗ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಎರಡೂ ಅಂಗಪಕ್ಷಗಳಾಗಿರೋದ್ರಿಂದ JDS ಮತ್ತು